ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಹೋಸ್ಟ್ ಮುನ್ನಾ ಮೊಮಿನ್. ಹೇಗಿದ್ದೀರಾ ನೀವು ವೀಕ್ಷಕರೇ? ಇವತ್ತಿನ ವಿಡಿಯೋನಲ್ಲಿ JDS ಏನು ಹುದ್ದೆಗಳನ್ನು ಕರೆದಿದ್ದಾರೆ. ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ನೀವು ಹೇಗೆ ಅರ್ಜಿಗಳನ್ನು ಸಲ್ಲಿಸಬೇಕು ಮತ್ತು ನಿಮ್ಮ ಮೊಬೈಲ್ನಲ್ಲಿ, ಲ್ಯಾಪ್ಟಾಪ್ನಲ್ಲಿ ಯಾವ ಥರ ಅರ್ಜಿಗಳನ್ನು ಫಿಲಪ್ ಮಾಡ್ಕೋಬೇಕು ಎಂಬುದರ ಬಗ್ಗೆ ವಿಡಿಯೋನಲ್ಲಿ ಒಂದು ಲೈವ್ ಡೆಮೋ ಅಪ್ಲಿಕೇಶನನ್ನು ಫಿಲ್ ಮಾಡಿ ನೋಡ್ತಾ ಹೋಗೋಣ. ಬನ್ನಿ ವಿಡಿಯೋನಲ್ಲಿ ಕಂಪ್ಲೀಟ್ ಮಾಹಿತಿ ತಿಳಿಯೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇನ್ನೂವರೆಗೆ ನಮ್ಮ ಚಾನಲ್ಗೆ ಅವರು ಸಬ್ಸ್ಕ್ರೈಬ್ ಮಾಡಿಲ್ಲ, ಮುಂದೆ ಬರುವ ಎಲ್ಲ ಸರ್ಕಾರಿ ಉದ್ಯೋಗ ಮಾಹಿತಿ ಪಡೆಯಲು ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವೀಕ್ಷಕರೇ, ಮೊದಲನಿಗೆ ನೀವು ಅರ್ಜಿ ಸಲ್ಲಿಸಲು ಈ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಬರಬೇಕಾಗುತ್ತೆ. ವೆಬ್ಸೈಟ್ ಲಿಂಕು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮತ್ತು ಪಿನ್ ಕಮೆಂಟ್ನಲ್ಲಿ ತಮಗೆ ಕೊಟ್ಟಿರ್ತೀನಿ. ಈ ವೆಬ್ಸೈಟ್ ಓಪನ್ ಮಾಡಿದ ತಕ್ಷಣ ಪ್ರತಿಯೊಬ್ಬ ಕ್ಯಾಂಡಿಡೇಟು ಮೊದಲನಿಗೆ ಇಲ್ಲಿ ನ್ಯೂ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಅಂತ ಕೊಟ್ಟಿರ್ತಾರೆ ಮತ್ತು ಕ್ಯಾಂಡಿಡೇಟ್ ಲಾಗಿನ್ ಅಂತ ಎರಡು ಆಪ್ಷನ್ ಇದೆ. ಮೊದಲನಿಗೆ ನೀವು ನ್ಯೂ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನನ್ನು ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ, ನ್ಯೂ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ತಮಗೆ ಇಲ್ಲಿ ಮೊಬೈಲ್ ನಂಬರ್ ಮತ್ತು ಇಮೇಲ್ ಐಡಿಯನ್ನು ಕೇಳುತ್ತೆ. ಮೊದಲನಿಗೆ ಮೊಬೈಲ್ ನಂಬರ್ ಹಾಕಿ OTP ಬರುತ್ತೆ, OTP ವೆರಿಫೈ ಮಾಡಿ ಮತ್ತು ಇಮೇಲ್ ಐಡಿ ಹಾಕಿ, ಇಮೇಲ್ ಐಡಿ ಬರುತ್ತೆ. ಇಮೇಲ್ ಐಡಿಗೆ ಒಂದು OTPಯನ್ನು ಕಳಿಸ್ಕೊಡಲಾಗುತ್ತೆ. ಆ OTPಯನ್ನು ಹಾಕಿ ಇಲ್ಲಿ ನೀವು ನೋಡಿ, ಈ ಥರ ನೀವು ಮೊಬೈಲ್ ನಂಬರ್ ಮತ್ತು ಇಮೇಲ್ ಐಡಿಯನ್ನು ವೆರಿಫೈ ಮಾಡ್ಕೊಂಡು ನೆಕ್ಸ್ಟ್ ಅಂತ ಕೊಡಿ. ಇಲ್ಲಿ ಬೇಸಿಕ್ ಡೀಟೇಲ್ಸ್ ಕೇಳುತ್ತೆ. ಅಪ್ಲಿಕೇಶನ್ ನೇಮು, ಡೇಟ್ ಆಫ್ ಬರ್ತು, ಜೆಂಡರು, ಫಾದರ್ ನೇಮ್ ಮತ್ತು ಮದರ್ ನೇಮನ್ನು ಸೆಲೆಕ್ಟ್ ಮಾಡಿ. ನಂತರ ನಿಮ್ಮ ಒಂದು ಕ್ಯಾಟಗರಿಯನ್ನು ಇಲ್ಲಿ ಯಾವುದಿದೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಬನ್ನಿ, ಇಲ್ಲಿ ಅಪ್ಲಿಕೇಶನ್ ಫಿಲ್ ಮಾಡ್ತೀನಿ. ನಂತರ ಕಂಪ್ಲೀಟ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿ. ನಂತರ ನೋಡಿ, ಅಂಡರ್ ಪ್ರೊಸೆಸ್ ಅಂತ ನಿಮಗೆ ಒಂದು ಇಮೇಲ್ ಐಡಿಗೆ ಮತ್ತು ಮೊಬೈಲ್ ಐಡಿಗೆ ಒಂದು ರಿಜಿಸ್ಟ್ರೇಷನ್ ನಂಬರು ಮತ್ತು ತಮಗೆ ಪಾಸ್ವರ್ಡನ್ನು ಕಳಿಸ್ಕೊಡ್ತಾರೆ. ಅದೇ ಪಾಸ್ವರ್ಡ್ ಮತ್ತು ರಿಜಿಸ್ಟ್ರೇಷನ್ ನಂಬರಿಂದ ಇಲ್ಲಿ ಕ್ಯಾಂಡಿಡೇಟ್ ಲಾಗಿನ್ ಅಂತ ಮಾಡ್ಕೊಳ್ಳಿ. ನೋಡಿ, ಈ ಥರ ಯೂಸರ್ ID ಕೇಳುತ್ತೆ. ನಿಮ್ಮ ಮೊಬೈಲ್ಗೆ ಈ ಯೂಸರ್ ಐಡಿಯನ್ನು ಇಲ್ಲಿ ಮೆಸೇಜ್ ಮಾಡಿರಲಾಗಿರುತ್ತೆ ನೋಡಿ. ನಂತರ ಇಲ್ಲಿ ಕೆಳಗಡೆ ಮೆಸೇಜ್ ಬಂದಿರುವ ಒಂದು ಪಾಸ್ವರ್ಡನ್ನು ಫಿಲ್ ಮಾಡ್ಕೊಳ್ಳಿ. ನಂತರ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೊಂದು OTPಯನ್ನು ಇಲ್ಲಿ ಕಳಿಸಿಕೊಡಲಾಗುತ್ತೆ. OTPಯನ್ನು ಇಲ್ಲಿ ಫಿಲಪ್ ಮಾಡ್ಕೊಳ್ಳಿ ಸರಿಯಾಗಿ. ನಂತರ ವೆರಿಫೈ ಆ್ಯಂಡ್ ಲಾಗಿನ್ ಅಂತ ಕೊಡಿ. ನೋಡಿ, ಈ ಥರ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಇಲ್ಲಿ ಅಪ್ಲೈ ಆನ್ಲೈನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಮೊದಲಿಗೆ ನೀವು. ನಂತರ ಇಲ್ಲಿ ನೋಟಿಫಿಕೇಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಕೆಳಗಡೆ ಬಂದರೆ ಪರ್ಸ್ನಲ್ ಡೀಟೇಲ್ಸ್ ಎಲ್ಲ ಫಿಲಪ್ ಆಗಿ ಬಂದಿರುತ್ತೆ. ನಂತರ ಇಲ್ಲಿ ಮೆರಿಟಲ್ ಸ್ಟೇಟಸನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಹ್ಯಾಂಡಿಕ್ಯಾಪ್ಡ್ ಅಭ್ಯರ್ಥಿಗಳಾಗಿದ್ದಲ್ಲಿ ಇಲ್ಲಿ ಎಸ್ ಮಾಡಿ. ನಿಮ್ಮ ಕ್ಯಾಟಗರಿ ABCD ಯಾವುದಿದೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಎಂಪ್ಲಾಯ್ಮೆಂಟ್ ಸ್ಟೇಟಸ್ ನೋಡಿ, ಇಲ್ಲಿ ನೋ ಅಂತ ಕೊಡಿ. ಅಡ್ರೆಸ್ ಹಾಕಿ, ಪಿನ್ ಕೋಡು, ಸಿಟಿ, ಸ್ಟೇಟು, ಡಿಸ್ಟಿಕನ್ನು ಸರಿಯಾಗಿ ತುಂಬಿಕೊಂಡು ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಡಿ. ನಂತರ ಇಲ್ಲಿ ತಮಗೆ ಎಜುಕೇಷನ್ ಡೀಟೇಲ್ಸನ್ನು ಫಿಲಪ್ ಮಾಡಲು ಕೇಳ್ತಾ ಇದೆ. ಇಲ್ಲಿ ಬನ್ನಿ ಒಂದೊಂದಾಗಿ ನೋಡಿ. ಸೆಲೆಕ್ಟ್ SSLC ಸರ್ಕಲ್ ಅಂತ ಕೊಡ್ತಾ ಇದೆ. ಇಲ್ಲಿ ಕರ್ನಾಟಕ ತಗೊಂಡು ಆಮೇಲೆ ನಿಮ್ಮ ಪಾಸಿಂಗ್ ಇಯರನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಬೋರ್ಡನ್ನು ಸೆಲೆಕ್ಟ್ ಮಾಡಿ. ನಂತರ SLC ಪಾಸಿಂಗ್ ಒಂದು ರಿಜಿಸ್ಟ್ರೇಷನ್ ನಂಬರನ್ನು ಇಲ್ಲಿಂದ ನೀವು ಫಿಲಪ್ ಮಾಡ್ಕೋಬೇಕು. ನಂತರ ಇಲ್ಲಿ SLCಯಲ್ಲಿ ಗಳಿಸಿರುವ ಸಬ್ಜೆಕ್ಟ್ ವೈಸ್ ಮಾರ್ಕ್ಸನ್ನು ಇಲ್ಲಿ ಎಂಟರ್ ಮಾಡಿ ನೋಡಿ. ಸೈನ್ಸ್ಗೆ ನಂತರ ಫಸ್ಟ್ ಲ್ಯಾಂಗ್ವೇಜ್ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಕೆಂಡ್ ಲ್ಯಾಂಗ್ವೇಜು, ಥರ್ಡ್ ಲ್ಯಾಂಗ್ವೇಜು, ಇಲ್ಲಿ ಮ್ಯಾಥಮೆಟಿಕ್ಸು, ಸೈನ್ಸು, ಆಮೇಲೆ ಇಲ್ಲಿ ಸೆಕೆಂಡ್ ಲ್ಯಾಂಗ್ವೇಜ್ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಥರ್ಡ್ ಲ್ಯಾಂಗ್ವೇಜ್ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ತಮ್ಮದು CGPA ಇದ್ದರೆ ಹಾಕಿ, ಇಲ್ಲವಾಗಿದ್ದಲ್ಲಿ ಹಾಗೆ ಬಿಡಿ. ನಂತರ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಡಿ. ಅದಾದ ನಂತರ ಪೋಸ್ಟ್ ಪ್ರಿಫರೆನ್ಸ್ ಅಂತ ಇದೆ. ಅದನ್ನು ನೀವು ಯಾವ ಸರ್ಕಲಲ್ಲಿ ಅಪ್ಲೈ ಮಾಡಲು ಬಯಸ್ತೀರಿ ಆ ಸರ್ಕಲನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಡಿವಿಷನನ್ನು ಇಲ್ಲಿಂದ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಆ ಡಿವಿಷನ್ನಲ್ಲಿ ಖಾಲಿ ಇರುವ ಹುದ್ದೆಗಳ ಬಗ್ಗೆ ಇಲ್ಲಿ ಮಾಹಿತಿಯನ್ನು ಆಟೋಮೆಟಿಕ್ಕಾಗಿ ತೊಗೊಂಡಿರುತ್ತೆ. ಪ್ರಿಫರೆನ್ಸ್ವಾಗಿ ಇಲ್ಲಿ ನಿಮ್ಮ ವಿಲೇಜ್ ನೇಮು, ಸಿಟಿ ನೇಮ್ ಬಂದಿರುತ್ತೆ. ಯಾವ್ಯಾವ ನೀವು ಪ್ರಿಫರೆನ್ಸ್ ಕೊಡಲು ಇಚ್ಛಿಸುತ್ತೀರಾ ಅದನ್ನು ಇಲ್ಲಿ ಪ್ರಿಫರೆನ್ಸನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಡಬೇಕು. ಅದಾದ ನಂತರ ನೋಡಿ, ಇಲ್ಲಿ ಫೋಟೋ ಮತ್ತು ಸಿಗ್ನೇಚರನ್ನು ಅಪ್ಲೋಡ್ ಮಾಡಲು ಕೇಳ್ತಾ ಇದೆ. ಇದನ್ನು ಫಿಲಪ್ ಮಾಡ್ಕೊಳ್ಳಿ.
ನೋಡಿ ಈ ಥರ ಫೋಟೋ ಮತ್ತು ಒಂದು ಸಿಗ್ನೇಚರನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಫೋಟೋ ಸೈನ್ ಸೆಲೆಕ್ಟ್ ಆದ ತಕ್ಷಣ ತಮಗೆ ಅಗ್ರಿ ಮೇಲೆ ಕೊಟ್ಟು ಪ್ರಿವ್ಯೂ ಅಂತ ಕೊಡುತ್ತೆ. ಒಂದ್ಸರಿ ಎಲ್ಲ ಮಾಹಿತಿಯನ್ನು ಪ್ರಿವ್ಯೂ ಮಾಡ್ಕೊಳ್ಳಿ ಸರಿಯಾಗಿದೆ ಎಂಬುದರ ಬಗ್ಗೆ. ನಂತರ ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ಇಲ್ಲಿ ನೀವು ಕ್ಲಿಕ್ ಮಾಡ್ಕೋಬೇಕು. ನಂತರ ನೋಡಿ ಈ ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ. ಜನರಲ್ ಮತ್ತು OBC ಕ್ಯಾಟಗರಿಯಲ್ಲಿ ಇದ್ದವ್ರಿಗೆ ಇಲ್ಲಿ ನೆಕ್ಸ್ಟ್ ನಿಮಗೆ ಪೇಮೆಂಟ್ ಮಾಡಲು ಅವಕಾಶವನ್ನು ಇಲ್ಲಿ ಕೊಡುತ್ತೆ. ನಂತರ ನೀವು ಅರ್ಜಿಯ ಒಂದು ಪ್ರಿಂಟೌಟ್ಗಾಗಿ ಇಲ್ಲಿ ಮೇನ್ ಒಂದು ಡ್ಯಾಶ್ಬೋರ್ಡ್ಗೆ ಬರಬೇಕಾಗುತ್ತೆ. ನೋಡಿ ಇಲ್ಲಿ ನೋಡಿ ಡ್ಯಾಶ್ಬೋರ್ಡ್ ಮೇಲೆ ಕ್ಲಿಕ್ ಮಾಡಿ, ನಂತರ ಮೈ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿಂದ ಡೌನ್ಲೋಡ್ ಫಾರ್ಮನ್ನು PDF ಮಾಡಿಕೊಂಡು ಈ ಥರ ನಿಮ್ಮ ಅಪ್ಲಿಕೇಶನನ್ನು ಇಲ್ಲಿ ನೀವು ಡೌನ್ಲೋಡ್ ಮಾಡಿ ಇಟ್ಕೋಬೋದು. ವೀಕ್ಷಕರೇ, ಮಾಹಿತಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ. ನಾನು ಮತ್ತೆ ಭೇಟಿ ಆಗ್ತೀನಿ ಮುಂದಿನ ಉದ್ಯೋಗ ಮಾಹಿತಿಯೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.